ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರೋಂತಹ ಸಾರಿ ಕುಚ್ಚು, ಗ್ರ್ಯಾಂಡ್ ಇರುತ್ತೆ. ಜರಿ ಸಾರಿಗಳಿಗೆಲ್ಲ ಮಾಡಬಹುದು ನೀವು. ಇದಕ್ಕೆ ನಾನು ಈ ಥರದ ರಿಂಗ್ ಬೀಡ್ಸ್ ಮತ್ತು ರೌಂಡ್ ಬೀಡ್ಸ್ ಮಿಡ್ಲಲ್ಲಿ ಸೇರಿಸ್ಕೊಳ್ಳೋಕ್ಕೆ, ರಿಂಗ್ ಬೀಡ್ನ ಮಿಡ್ಲಲ್ಲಿ ಆ ಥರದ ಬೀಡ್ಸ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಮತ್ತು ಲೀಫ್ ಬೀಡ್ ಮೇಲೆ ಆರ್ಚಿನ ಮೇಲೆ ಸೇರಿಸ್ಕೊಳ್ಳೋಕ್ಕೆ ಒಂದು ಲೀಫ್ ಬೀಡನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಕೂಡ ಉಪಯೋಗಿಸ್ತಾ ಇದ್ದೀನಿ, ಮೆಟಲ್ ಬೀಡ್. ಇದಕ್ಕೆ 11 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ ನಾನಿವತ್ತು, 11 ನಂಬರು. ನೀವು ಬೇಕು ಅಂದರೆ 10 ನಂಬರ್ ತೊಗೋಬೋದು, 7 ನಂಬರ್ ತೊಗೋಬೋದು, ನಿಮ್ಮ ಇಷ್ಟ ಅದು. ನಾನಿಲ್ಲಿ 11 ನಂಬರ್ ತೊಗೊಂಡಿದ್ದೀನಿ. 6 ಎಳೆ ದಾರಗಳು, 2 ಕಲರ್ ಉಪಯೋಗಿಸ್ತಾ ಇದ್ದೀನಿ. ಈಗ ಫಸ್ಟು ದಾರ ಸೇರಿಸ್ಕೊಳ್ಳೋಣ, ಬಟ್ಟೆಗೆ ಸೇರಿಸ್ಕೊಳ್ಳೋಣ. ಇದು ಸ್ಟಾರ್ಟಿಂಗಲ್ಲಿ ಈ ರೀತಿ ನಾಟ್ ಮಾಡಿಕೊಳ್ಳಿ, ಸಿಂಗಲ್ ಕ್ರೋಶೆ ಮಾಡಿಕೊಂಡು ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. 2 ಸಾರಿ ಒಂದೇ ಕಡೆ ಈ ಥರ ಸಿಂಗಲ್ ಕ್ರೋಶೆ ಮಾಡಿ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸೆಕ್ಯೂರ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ 2 ಸಾರಿ ಮಾಡಿದರೆ, ಒಂದೇ ಜಾಗದಲ್ಲಿ 2 ಸಾರಿ ಮಾಡಿದರೆ ಅಂತ. ಇದಾದಮೇಲೆ 3 ಚೈನ್ ಮಾಡ್ಕೊಳ್ಳಿ, 3 ಚೈನ್ಸು. 3 ಚೈನ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಬಟ್ಟೆಲಿ ಅಂತ ನೋಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟ್ ಮಾಡ್ಕೋಬೇಡಿ, ಸುಕ್ಕು ಬರುತ್ತೆ. ಸ್ವಲ್ಪ ಒಳಗೆ ಮಾಡ್ಕೊಳ್ಳಿ, ಸ್ವಲ್ಪ ಲೂಸು, ಹೌದಲ್ವಾ ಅಂತ ಸ್ವಲ್ಪ ಲೂಸು. ಮತ್ತು 3 ಚೈನ್ ಅದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸರಿ 3 ಚೈನ್ ಮಾಡ್ಕೊಳ್ಳಿ, 3 ಚೈನ್ ಮಾಡಿ ಬಟ್ಟೆಗೆ ಲಾಕ್, ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಅಂದರೆ 3 ಟೈಮ್ಸು 3 ಚೈನ್ಸು. 3 ಬ್ಲಾಕ್ ಮಾಡಿದ್ದೀನಿ, 3 ಚೈನಿಂದು, 1 2 3. ಈಗ ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡ್ ಮತ್ತು ಮಿಡ್ಲಲ್ಲಿ ರೌಂಡ್ ಬೀಡ್ ಎರಡನ್ನು ಸೇರಿಸ್ಕೊಂಡು, ಅಂದರೆ ರಿಂಗ್ ಬೀಡ್ನ ಒಳಗೆ ಹೋಲ್ ಇರುತ್ತಲ್ವ, ಅದರಲ್ಲಿ ಮಿಡ್ಲ್ ಬೀಡ್ನ ಒಳಗೆ ಮತ್ತು ಪುನಃ ರಿಂಗ್ ಬೀಡಲ್ಲಿ ಆ ಥರ ಅದನ್ನು ಮಿಡ್ಲಲ್ಲಿ ಹುಕ್ಕಲ್ಲಿ ಸೇರಿಸ್ಕೊಂಡು ಅದನ್ನು ದಾರಕ್ಕೆ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಬಟ್ಟೆಗೆ ಮತ್ತೆ ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು, ಟೈಟ್ ಮಾಡಬೇಡಿ, ಆ ಥರ ಸೇರಿಸ್ಕೊಳ್ಳಿ. ಈಗ 5 ಟೈಮ್ಸು 3 ಚೈನ್, ಅಂದರೆ ಈಗ ನಾನು ಫಸ್ಟಿಗೆ 3 ಟೈಮ್ಸ್ ಮಾಡಿದ್ದಲ್ವ, 3 ಬ್ಲಾಕ್ಸು 3 ಬ್ಲಾಕ್ಸು. ಈಗ 5 ಸಾರಿ ಈ ಥರ ಮಾಡ್ಕೋಬೇಕು. 3 ಚೈನ್ ಬಟ್ಟೆಗೆ ಲಾಕ್, 3 ಚೈನ್ ಬಟ್ಟೆಗೆ ಲಾಕ್, ಆ ಥರ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸ್ಕೋಬೇಕು. ಈ ಥರ 5 ಟೈಮ್ಸ್ ಮಾಡ್ಕೋಬೇಕು. ಮಿಡ್ಲಲ್ಲೆಲ್ಲ 5 ಟೈಮ್ಸು ಬೀಡ್ಸ್ ಆದಮೇಲೆ 5 ಟೈಮ್ಸ್ ಈ ಥರ ಮಾಡ್ಕೋಬೇಕು. 3 ಚೈನ್ಸ್ ಹಾಕಿ ಬಟ್ಟೆಗೆ ಲಾಕ್, 2 3 ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 1 2 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ನೋಡಿ, 1 2 3 4 5 ಸಾರಿ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಈಗ ನೋಡಿ, ಈಗ ಈ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬೀಡ್ಸ್ ಆದಮೇಲೆ 5 ಟೈಮ್ಸು, ಮತ್ತು ಬೀಡ್ಸು, ಮತ್ತು 5 ಟೈಮ್ಸು. ಎಂಡಲ್ಲಿ ಮಾತ್ರ 3 ಟೈಮ್ಸು 3 ಚೈನು. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 3 ಟೈಮ್ಸು. ಈಗ ಕೊನೆಯಲ್ಲಿ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಅದೇ ಲಾಕ್ನ ಒಳಗಡೆ ಸೇರಿಸ್ಕೊಳ್ಳಿ, ಆಗ ನೀಟಾಗುತ್ತೆ ನಿಮಗೆ. ಬಟ್ಟೆಗೆ ಸೇರಿಸ್ಕೊಳ್ಳೋದು ಬೇಡ, ಸ್ಟಾರ್ಟಿಂಗಲ್ಲಿ ಲಾಕ್ನ ಒಳಗಡೆ ಸೇರಿಸ್ಕೋಬೋದು. ಲಾಕ್ ಗಟ್ಟಿ ಇರುತ್ತೆ, ಡಬಲ್ ಲಾಕ್ ಮಾಡಿದ್ದು. ಸೆಕೆಂಡ್ ಟೈಮು ಡಬಲ್ ಲಾಕ್ ಮಾಡ್ಕೊಳ್ಳಿ. ಈಗ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇದೆಯಲ್ವ ಅದರ ಲಾಕು, ಆ ಲಾಕಿನ ಒಳಗಡೆ ಸೇರಿಸ್ಕೊಳ್ಳಿ, ಬಟ್ಟೆಗೆ ಬೇಡ. ಲಾಕ್ನ ಒಳಗಡೆ ಮಾಡಿದರೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಇನ್ನೊಂದು ಸಾರಿ 3 ಚೈನು, 3 ಸಾರಿ ಮಾಡಿದ್ದೀವಲ್ವ ಫಸ್ಟ್ ರೌಂಡು. ಈಗ 2 3 ಚೈನ್ ಮಾಡ್ಕೊಳ್ಳಿ, ಆ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬೀಡ್ ಪಕ್ಕ 3 ಚೈನ್ ಇದೆಯಲ್ವ, ಅದರಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಅದರ ಒಳಗಡೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಬೀಡಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಬೀಡ್ ಮತ್ತು ಈ ಥರ ದಾರ ತಗೊಳ್ಳಿ ಕ್ರೋಶೆ ಹುಕ್ಕಿಗೆ, ಬೀಡ್ ಮತ್ತು ಈ ರೌಂಡ್ ಬೀಡ್ ಮಧ್ಯೆ, ರಿಂಗ್ ಬೀಡ್ ಮತ್ತು ರೌಂಡ್ ಬೀಡ್ ಮಧ್ಯದಲ್ಲಿ ಹುಕ್ಕು ತಗೊಂಡೋಗಿ ದಾರ ತಗೊಂಡ್ಬಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 1 2 1. ಮತ್ತು ಒಂದು ಸಾರಿ ಡಬಲ್ ಕ್ರೋಶೆ ಮಾಡಿಬಿಟ್ಟು ನೀವು ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳಿ. ಒಂದು ಸಾರಿ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು, ಈ ಥರ. ಈಗ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು, 2 ಸಾರಿ. ಫಸ್ಟಿಗೆ ಮಾತ್ರ ಒಂದೇ ಮಾಡಿರೋದು ನಾನು. ಈಗ 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ ಆಗಿ ಬೀಡ್ ಹಾಕಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಮಾತ್ರ ಒಂದಾದ ತಕ್ಷಣ ಬೀಡ್ ಸೇರಿಸಿದ್ದೀನಿ, ಆಮೇಲೆಲ್ಲ ಎರಡೆರಡಾಗಿ
ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶೆ, 1 ಬೀಡ್ಸು, 1 ಬೀಡು, ಈ ಥರ ಮೆಟಲ್ ಬೀಡು, ಮತ್ತು 2 ಡಬಲ್ ಕ್ರೋಶೆ. ಈ ಥರ ದಾರ ಸುತ್ತಕೊಂಡು ಅದರ ಒಳಗಿಂದ ತಂದು ಫಸ್ಟ್ 2 ಒಂದು, ಆಮೇಲೆ 2 ಒಂದು ಡಬಲ್ ಕ್ರೋಶೆ. ನಾನು ಮೊದಲೆಲ್ಲ ಮಾಡಿದ್ದೀನಲ್ವ, ನೋಡಿದ್ದೀರಲ್ವ, ಈ ಥರ 2 ಡಬಲ್ ಕ್ರೋಶೆ. 2 ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸ್ಕೋಬೇಕು. ಈ ಥರ ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳಿ. ಮತ್ತು 2 ಡಬಲ್ ಕ್ರೋಶೆ. ಇದೇ ಥರ ಇಡೀ ಆರ್ಚ್ ಮಾಡ್ಕೋಬೇಕು ನೀವು. ಒಂದು, ಇನ್ನೊಂದು ಸರಿ 2 ಡಬಲ್ ಕ್ರೋಶೆ, ಸ್ವಲ್ಪ ಟೈಟ್ ಮಾಡಿದರೆ ಚೆನ್ನಾಗಿರುತ್ತೆ. ಬೀಡ್ ಸೇರಿಸಿ, ಸ್ಮಾಲ್ ಬೀಡ್, ಮತ್ತು 2 ಡಬಲ್ ಕ್ರೋಶೆ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಎಷ್ಟಾಗತ್ತೆ ನಿಮ್ಮ ಬೀಡಲ್ಲಿ ಅಂತ ನೋಡ್ಕೊಳ್ಳಿ. ನಿಮ್ಮ ಕೈ ಅಳತೆ ಹೊಂದ್ಕೊಂಡಿರುತ್ತೆ. ನಾನು ಮಾಡಿದಷ್ಟೇ ನೀವು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡ್ಕೊಂಡು ನೀಟಾಗಿ ಬರಬೇಕು. ಅದು ಹೆಚ್ಚು ಲೂಸು ಆಗಬಾರ್ದು, ಟೈಟ್ ಆಗಬಾರ್ದು. ಲೂಸ್ ಆದರೆ ಲೇಯರ್ ಥರ ಬರುತ್ತೆ, ಟೈಟ್ ಆದರೆ ಸುಕ್ಕು ಬರುತ್ತೆ. ಅದರಿಂದ ನೋಡ್ಕೊಂಡು ಎಷ್ಟಾಗುತ್ತೆ ಆರ್ಚಲ್ಲಿ, ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಮಾಡಿ. ನನಗೆ 7 ಬಂದಿದೆ. 3 3 6, ಇನ್ನೊಂದು 7 ಬರುತ್ತೆ. 7 ಹಾಕಿದ್ದೀನಿ ಅಲ್ಲಿ. 7 ಹಾಕಿದ ಮೇಲೆ ಕೊನೆಯಲ್ಲಿ 1 ಡಬಲ್ ಕ್ರೋಶೆ ಮಾಡಿಬಿಟ್ಟು ಸ್ಟಾಪ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ 1 ಡಬಲ್ ಕ್ರೋಶೆ, ಮಿಡ್ಲಲ್ಲೆಲ್ಲ 2 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆಯಲ್ಲಿ ಎಂಡ್ ಮಾಡಬೇಕು. ಬೀಡ್ ಆದಮೇಲೆ 1 ಡಬಲ್ ಕ್ರೋಶೆ ಮಾಡಿ ಎಂಡ್ ಮಾಡಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಅದರ ಲಾಕಲ್ಲಿ 3 ಚೈನಲ್ಲಿ ಲಾಕ್ ಮಾಡಿದ ಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಗ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ 3 ಚೈನ್ ಇಲ್ಲಿವರೆಗೂ ಹಾಕ್ಕೋಬೇಕು ನೀವು. ಆ ಲಾಸ್ಟ್ ಬೀಡ್ ಪಕ್ಕದ 3 ಚೈನು ಒಂದು ಬಿಟ್ಟು ಉಳಿದಿದ್ದೆಲ್ಲ ಮೇಲೆ ಚೈನ್ನ ಮೇಲೆ ಚೈನು 3 ಚೈನು. ಆ ಲಾಕ್ ಇರುತ್ತಲ್ವ ಚೈನು ಫಸ್ಟ್ ರೋದಲ್ಲಿ, ಆ ಲಾಕಲ್ಲಿ ಲಾಕ್, ಮತ್ತು 3 ಚೈನು, ಲಾಕಲ್ಲಿ ಲಾಕ್, ಮತ್ತು 3 ಚೈನು, ನೆಕ್ಸ್ಟ್ ಲಾಕಲ್ಲಿ ಲಾಕ್, ಈ ಥರ. ಈಗ ಆ ಬೀಡ್ ಪಕ್ಕದ 3 ಚೈನ್ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ರಿಂಗ್ ಬೀಡಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮುಂದುವರ್ಸ್ಕೊಂಡು ಹೋಗ್ಬೇಕು ಇದೇ ಥರ. ಅದೇ ಥರ ನೀವು ಫ್ಲವರ್ ಮಾಡಿದ್ದೀರಲ್ವ ಆಗ ಆರ್ಚು ಅದೇ ಥರ ಈ ಥರ ಮಾಡಿಕೊಂಡು ಬೀಡ್ ಸೇರಿಸ್ಕೊಂಡು ಮುಂದೆ ಹೋಗಬೇಕು. ನೋಡಿ ಈ ಥರ ಆರ್ಚ್ ಬರುತ್ತೆ, ಚೆನ್ನಾಗಿರೋ ಆರ್ಚ್ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಈಗ ಎಂಡಿಗೆ ಬಂದಿದ್ದೀನಿ, ಎಲ್ಲ ಆರ್ಚ್ಗಳು ಮಾಡಿದ್ದೀನಿ. ಈ ಥರ ಬೀಡ್ ಸೇರಿಸಿ ನೋಡಿ ಎಲ್ಲ ಆರ್ಚ್ಗಳು ಮಾಡಿದ್ದೀನಿ. ಎಂಡಲ್ಲಿ 2 ಸಾರಿ ಆಯಿತು 3 3 ಚೈನ್ ಅದರ ಮೇಲೆ. 3ನೇ ಸಾರಿನೂ 3 ಚೈನ್ ಹಾಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಅಲ್ಲಿ ಕೊನೆಯಲ್ಲಿ ಮಾತ್ರ ಇಲ್ಲಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಯಾಕೆಂದರೆ ಅದು ಲಾಕ್ ಮಾಡಿರೋದು, ಎಂಡಲ್ಲಿ ಲಾಕ್ ಮಾಡಿರೋದು ಅಷ್ಟು ಗಟ್ಟಿ ಇರಲ್ಲ, ಅದರಿಂದ ಬಟ್ಟೆಗೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಈಗ 3 ಚೈನ್ ಹಾಕ್ಕೊಳ್ಳಿ, 3 ಚೈನ್ಸು. ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳಿ ಆ ಎಂಡಿನ 3 ಚೈನನ್ನು. ಇನ್ನೊಂದು ಸಾರಿ ಅಲ್ಲಿ ಎಂಡಿನ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಾರಿ 3 ಚೈನು, ಮೂರು, ಅದನ್ನು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ನಾವು ಡಬಲ್ ಕ್ರೋಶೆಯಲ್ಲಿ ಎಂಡ್ ಮಾಡಿರೋದು ಆರ್ಚಲ್ಲಿ ಒಂದು ಡಬಲ್ ಕ್ರೋಶೆ ಇದೆಯಲ್ವ, ಡಬಲ್ ಕ್ರೋಶೆಯಲ್ಲಿ ಎಂಡ್ ಮಾಡಿರೋದು. ಆ ಎಂಡ್ ಮಾಡಿರೋ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು 3 ಚೈನು, 3 ಚೈನ್ ಮಾಡಿ ಆ ಬೀಡ್ ಸುತ್ತಲೂ ಆಗುತ್ತೆ. ಬೀಡ್ನ ಆ ಕಡೆ 2 ಡಬಲ್ ಕ್ರೋಶೆ ಇದೆ ನೋಡಿ, ನಾವು 2 ಡಬಲ್ ಕ್ರೋಶೆ ಮಾಡಿ ಬೀಡ್ ಹಾಕಿರೋದಲ್ವ, ಅದರಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಅದನ್ನು ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಬೀಡ್ ಪಕ್ಕದ ಡಬಲ್ ಕ್ರೋಶೆಯಲ್ಲಿ, ಮತ್ತು ಬೀಡ್ ಮೇಲೆ 3 ಚೈನು, ಮತ್ತು ಬೀಡ್ನ ಆ ಕಡೆ ಪಕ್ಕದಲ್ಲಿ ಒಂದು ಅಲ್ಲಿ 2 ಡಬಲ್ ಕ್ರೋಶೆ ಇದೆ ಫಸ್ಟಿಂದರಲ್ಲಿ, ಮತ್ತು ಎರಡರಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಬೀಡ್ನ ಮೇಲೆ ಚೈನು, ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ, ಬೀಡ್ನ ಮೇಲೆ ಚೈನು, ಹೀಗೆ ಮಾಡ್ಕೊಂಡು ಹೋಗ್ಬೇಕು ನೀವು. ಸಿಂಗಲ್ ಕ್ರೋಶೆ, ಈಗ ಚೈನು, 3 ಚೈನು, ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ,
ಸಿಂಗಲ್ ಕ್ರೋಶೆ, ಮತ್ತು 3 ಚೈನು, ಮತ್ತು ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಪೂರ್ತಿ ಆರ್ಚು. 1, ನೆಕ್ಸ್ಟು ಮತ್ತು 3 ಚೈನು, ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಈ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ. ಈಗ ನೋಡಿ ಕೊನೆಯ ಬೀಡ್ ಆದಮೇಲೆ 3 ಚೈನ್ ಆದಮೇಲೆ ಅದರ ಪಕ್ಕ ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ 3 ಚೈನಲ್ಲೇ ಲಾಕ್ ಮಾಡಿ, ಲಾಕಲ್ಲಿ ಲಾಕ್ ಮಾಡಿ. ಯಾವಾಗಿನ ಹಿಂಗೆ ನೀವು ಆರ್ಚ್ ಲಾಕ್ ಮಾಡ್ತೀರೋ ಅದೇ ಥರ ಲಾಕ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ ನೋಡಿ. ಈ ಕಡೆಯಿಂದ ಫ್ರಂಟ್ ಸೈಡಿಂದ ಫ್ಲವರ್ ಥರ ಬರುತ್ತೆ ಚೈನ್ಗಳೆಲ್ಲ ಹಾಕಿರೋದು. ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ 3 ಚೈನು ಆ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಫ್ಲವರ್ ಥರ ಬರುತ್ತೆ. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಬೇರೆ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ. ಆ ಕಡೆಯಿಂದ ಬಂದು ದಾರ ಲಾಕ್ ಮಾಡಿದ್ದೀನಿ, ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಡಬಲ್ ಲಾಕ್ ಮಾಡಿ. ಫಸ್ಟ್ ಲಾಕ್ ಎಲ್ಲಿದೆ ಲಾಕಿನ ಒಳಗಡೆನೇ ಲಾಕ್ ಮಾಡಿ. ಮತ್ತು 3 ಚೈನು. ನೀವು ಬಟ್ಟೆಗೆ ಲಾಕ್ ಮಾಡಿದರೆ ಅದು ಕ್ರಾಸ್ ನಿಂತ್ಕೊಳ್ಳುತ್ತೆ ಅಲ್ಲಿ ಕುಚ್ಚು, ಅದರಿಂದ ಲಾಕಿನ ಒಳಗಡೆನೇ ಲಾಕ್ ಮಾಡಬೇಕು. 2-3 ಸ್ಟೆಪ್ ಮಾಡುವಾಗ ಲಾಕಲ್ಲಿ ಮಾಡ್ಕೊಳ್ಳಿ. ಲಾಸ್ಟ್ ರೌಂಡಿನ ಲಾಕ್ಗಳಲ್ಲಿ ಮಾಡ್ಕೋಬೇಕು ಮೇಲಿನ ರೌಂಡಲ್ಲಿ. ಈಗ ಈ ಸಿಂಗಲ್ ಕ್ರೋಶೆ ಮಾಡಿದ್ದೀರಲ್ವ ಅಲ್ಲಿ 3 ಚೈನಲ್ಲಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ಇಲ್ಲಿ ಬೀಡ್ ಬ್ಯಾಕ್ ಸೈಡ್ 3 ಚೈನ್ ಹಾಕಿದ್ದೀರಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಒಂದು ಆ 3 ಚೈನ್ನ ಒಳಗಡೆ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಲೀಫ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು. 2 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಲೀಫ್ ಬೀಡನ್ನು ಈ ಥರ ಹುಕ್ಕಿಗೆ ಸೇರಿಸ್ಬಿಟ್ಟು ದಾರಕ್ಕೆ ಸೇರಿಸ್ಕೊಳ್ಳಿ. ಮತ್ತು ಅಲ್ಲೇ 2 ಸಿಂಗಲ್ ಕ್ರೋಶೆ ಅದೇ 3 ಚೈನಲ್ಲಿ, ಫಸ್ಟ್ ಬೀಡ್ನ ಬ್ಯಾಕ್ ಸೈಡಲ್ಲಿ 3 ಚೈನ್ ಮಾಡಿದ್ದೀರಲ್ವ, ಅದರಲ್ಲೇ 2 ಸಿಂಗಲ್ ಕ್ರೋಶೆ, ಒಂದು ಲೀಫ್ ಬೀಡು ಮತ್ತು 2 ಸಿಂಗಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳಿ. ಈಗ ಮತ್ತೆ ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, ಒಂದು ಲೀಫ್ ಬೀಡು ನೋಡಿ. ಈ ಥರ ಲೀಫ್ ಬೀಡ್ ಸೇರಿಸ್ಕೊಳ್ಳಿ. ಮತ್ತು 2 ಸಿಂಗಲ್ ಕ್ರೋಶೆ ಅದೇ 3 ಚೈನಲ್ಲಿ, ಸೆಕೆಂಡ್ ಬೀಡ್ನ ಬ್ಯಾಕ್ ಸೈಡಲ್ಲಿರೋ 3 ಚೈನ್, ಮತ್ತು ಥರ್ಡ್ ಬೀಡ್ಗೆ ಹೋಗಿ ಅದೇ ಥರ ಪ್ರತಿಯೊಂದು ಬೀಡ್ನ ಹಿಂದುಗಡೆನೂ 3 ಚೈನ್ ಮಾಡಿದ್ದೀವಲ್ವ, ಆ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, 1 2, ಇಲ್ಲಿ ಲೀಫ್ ಬೀಡು, ಮತ್ತು ಅದರಲ್ಲೇ ಇನ್ನು ಸಿಂಗಲ್ ಕ್ರೋಶೆ, 1 2, ಈ ಥರ ಎಲ್ಲ ಇಡೀ ಆರ್ಚ್ ಮಾಡ್ಕೊಳ್ಳಿ ನೋಡಿ. 7 ಬೀಡ್ನ ಬ್ಯಾಕ್ ಸೈಡು 7 ಲೀಫ್ ಬಂದಿದೆ, 7 ಬೀಡ್ಸ್ ಬ್ಯಾಕ್ ಸೈಡಿಂದ. ಈಗ ಇದನ್ನು ಲಾಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು 3 ಚೈನ್ ಕುಚ್ಚಿಗೆ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳಿ. 3 ಚೈನು ಲಾಕಲ್ಲಿ ಲಾಕು, ಮತ್ತು ನೆಕ್ಸ್ಟ್ ಆರ್ಚ್ ನೋಡಿ. ಈ ಥರ ಬರುತ್ತೆ, ಲೀಫ್ ಬೀಡು ಪೂರ್ತಿ ಬರುತ್ತೆ. ಆರ್ಚಲ್ಲಿ ಫುಲ್ಲು ಲೀಫ್ ಬೀಡು ಬಂದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ. 7 ಲೀಫ್ ಬೀಡ್ ಬರುತ್ತೆ, ಫುಲ್ಲು ಲೀಫ್ ಬೀಡನ್ನ ಆರ್ಚ್ ಆಗುತ್ತೆ ಇದು. ಆದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ, ಜರಿ ಸಾರಿಗಳಿಗೆಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.